ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ವರ್ಷಂಪ್ರತಿ ಎದುರಾಗುತ್ತಿರುವ ಕುಡಿಯುವ ನೀರಿನ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರವಲ್ಲ, ಶಾಶ್ವತ ವ್ಯವಸ್ಥೆ ರೂಪಿಸುವ ಅಗತ್ಯವಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸೋಮವಾರ ನಡೆದ ಜಲಜೀವನ ಮಿಷನ್ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜೆಜೆಎಂ ಕಾಮಗಾರಿಗಳ ನಿಧಾನಗತಿ ಹಾಗೂ ಗುಣಮಟ್ಟದ ಕುರಿತಂತೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಾಮಗಾರಿ ಮಂಜೂರಾದರೂ ಹಲವು ಕಡೆ ಕೆಲಸ ಆರಂಭವಾಗದೇ ಇರುವುದರಿಂದ ಜನರಿಗೆ ಕುಡಿಯುವ ನೀರಿನ ತೊಂದರೆ ಮುಂದುವರೆದಿದೆ ಎಂದು ಹೇಳಿದರು. ಬೇಸಿಗೆ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಅನೇಕ ಗ್ರಾಮಗಳಲ್ಲಿ ನೀರಿನ ಅಭಾವ ಎದುರಾಗುತ್ತಿದ್ದು, ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ಗಳ ಮೂಲಕ ಖಾಸಗಿ ಬೋರ್ವೆಲ್, ಕೊಳವೆ ಬಾವಿ ಮತ್ತು ಟ್ಯಾಂಕರ್ ಮೂಲಕ ತಾತ್ಕಾಲಿಕವಾಗಿ ನೀರು ಪೂರೈಸಲಾಗುತ್ತಿದೆ. ಆದರೆ ಇಂತಹ ಪರಿಸ್ಥಿತಿ ಮರುಕಳಿಸದಂತೆ ಶಾಶ್ವತ ಯೋಜನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು. ಜೆಜೆಎಂ ಕಾಮಗಾರಿಗಳಲ್ಲಿ ಕಳಪೆ ಗುಣಮಟ್ಟ ಅಥವಾ ಅನಗತ್ಯ ವಿಳಂಬ ಕಂಡು ಬಂದರೆ ಸಂಬಂಧಿಸಿದ ಗುತ್ತಿಗೆದಾರರಿಗೆ ನೋಟಿಸ್ ನೀಡುವ ಜೊತೆಗೆ ಕಪ್ಪು ಪಟ್ಟಿಗೆ ಸೇರಿಸುವ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಅಗತ್ಯವಿರುವ ಪ್ರದೇಶಗಳಿಗೆ ಆದ್ಯತೆಯ ಮೇರೆಗೆ ಮನೆ ಮನೆಗೆ ನೀರಿನ ಸಂಪರ್ಕ ಕಲ್ಪಿಸುವಂತೆ ಸೂಚಿಸಿದರು. ಜಿಲ್ಲೆಯಲ್ಲಿ ಜೆಜೆಎಂ ಯೋಜನೆಯಡಿ ಒಟ್ಟು 965 ಕಾಮಗಾರಿಗಳು ಮಂಜೂರಾಗಿದ್ದು, ಪ್ರಥಮ ಹಂತದಲ್ಲಿ 256, ಎರಡನೇ ಹಂತದಲ್ಲಿ 228, ಮೂರನೇ ಹಂತದಲ್ಲಿ 26 ಹಾಗೂ ನಾಲ್ಕನೇ ಹಂತದಲ್ಲಿ 232 ಕಾಮಗಾರಿಗಳು ಪೂರ್ಣಗೊಂಡಿವೆ. ಮೊದಲ ಹಂತದಲ್ಲಿ ಕೈತಪ್ಪಿದ 250 ಗ್ರಾಮಗಳನ್ನು ಜೆಜೆಎಂ ಎರಡನೇ ಹಂತದಲ್ಲಿ ಮುಂದುವರಿಸಲು ಅನುಮತಿ ದೊರೆತಿರುವುದಾಗಿ ಸಭೆಯಲ್ಲಿ ಮಾಹಿತಿ ನೀಡಲಾಯಿತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿ. ಶಶಿ ಮಾತನಾಡಿ, ಹಳಿಯಾಳ ಹಾಗೂ ಮುಂಡಗೋಡ ತಾಲೂಕುಗಳಲ್ಲಿ ಖಾಸಗಿ ಬೋರ್ವೆಲ್ ಮೂಲಕ ನೀರು ಪೂರೈಕೆ ಮಾಡಿಸುತ್ತಿದ್ದು, 31 ಗ್ರಾಮ ಪಂಚಾಯತ್ ವ್ಯಾಪ್ತಿಯ 68 ಪ್ರದೇಶಗಳಲ್ಲಿ ಹಾಗೂ ಮಂಕಿಯ 16 ವಾರ್ಡ್ಗಳಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಸಲಾಗುತ್ತಿದೆ ಎಂದು ತಿಳಿಸಿದರು. ಒಂದ್ಸಲ ಎಲ್ಲರಿಗೂ ಜನರಲ್ ಆಗಿ ಒಟ್ಟು ಫೇಸ್ 1ದಲ್ಲಿ ಒಟ್ಟು ಎಷ್ಟು ಒಂದ್ ನಿಮಿಷ 965 ಈಗ ವರ್ಕ್ ಆರ್ಡರ್ ಇಶ್ಯೂ ಆಗಿತ್ತು. ಹೌದು ಸರ್. ಹೌದಲ್ಲ? ಹೌದು. ಅಂದ್ರೆ ನೀವು ಒಂದು ಶುರು ಮಾಡಬಹುದು ಎಷ್ಟಿತ್ತು ಅಂತ ಆಗ ಫೀಸಿಬಲ್ ಇಲ್ಲ, ಅದಿಲ್ಲ, ಇದಿಲ್ಲ, ಏನಾದ್ರು ಯಾವ್ದಾದ್ರು ಕಾರಣದಿಂದ ಆಗೇದಿಲ್ಲ. ಜಾಸ್ತಿ ತಗೊಂಡಿದ್ದಾರೆ. ಓಕೆ, 965 ಎಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಇದೆಯಾ? ಎಷ್ಟು? 230 ಗ್ರಾಮ ಪಂಚಾಯತಿಗಳು. 229 ಗ್ರಾಮ ಪಂಚಾಯತಿಗಳಲ್ಲಿ 965 ವರ್ಕ್ಸ್ ತಗೊಂಡಿದೀವಿ. ಇದು ಯಾವಾಗ ಸ್ಯಾಂಕ್ಷನ್? ಇದು ಫಸ್ಟ್ ಬ್ಯಾಚ್ ಯಾವಾಗ? ಫಸ್ಟ್ ಬ್ಯಾಚ್ 261 2020 ಆಮೇಲೆ 2021 ಅಲ್ಲಿ ಆಗಿದೆ ಸರ್. ದೆನ್ ಬ್ಯಾಚ್ 2 ಅಲ್ಲಿ ಸರ್ 248 ಟ್ರಯಲ್ ರನ್ ಮಾಡಿ ವರ್ಕ್ ಪ್ರೋಗ್ರೆಸ್ ನಲ್ಲಿ ಇದೆ. ಅಂದ್ರೆ ಅದಾಗತ್ತೆ. ಓಕೆ, ಯಲ್ಲಾಪುರದ್ದು ಸರ್ ಚಾವಟಿ ಅಂತ ಇದೆ ಸರ್. ಇದು ಕಾಂಟ್ರಾಕ್ಟರ್ದು ಸ್ವಲ್ಪ ಬ್ಲಾಕ್ ಲಿಸ್ಟ್ ಮಾಡಿದ್ದೀವಿ ಸರ್. ಅದನ್ನ ಪೋರ್ಟಲ್ಲಿ ಇದೆ ಸರ್. ನಂತರ ಕಂಪ್ಲೀಟ್ ಆಗುತ್ತೆ. ಈ ಯಲ್ಲಾಪುರ ಈ ಫಾರೆಸ್ಟ್ ಕ್ಲಿಯರೆನ್ಸ್ ಯಾವ ಸ್ಟೇಜ್ ನಲ್ಲಿ ಇದೆ? ಒಂದು ಫಾರೆಸ್ಟ್ ಇದೆ ಕಾರವಾರದ್ದು ಸರ್. ಈಗ ಸ್ಟೇಜ್ 1 ಕ್ಲಿಯರ್ ಆಗಿದೆ ಸರ್. ಅದು ಮತ್ತಿನ್ನೇನು ಕೆಲಸ ಮಾಡ್ಲಿಕ್ಕೆ? ಸರ್, ಅದು ಸ್ಟೇಜ್ 1 ಕ್ಲಿಯರ್ ಆದ್ರೆ ಸರ್ ಇದು ಅಲ್ಲಿ ವೈಲ್ಡ್ ಲೈಫ್ ಇಶ್ಯೂಸ್ ಬಂದಿದೆ ಸರ್. ಕಾರವಾರದ್ದು ವೈಲ್ಡ್ ಲೈಫ್. ಸರ್, KTR ಯಾರಿದ್ದಾರೆ? AWE ಮಾತಾಡಕ್ಕೆ ಕಾರವಾರ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.